ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೇಳ್ತಾ ಇರೋ ಟಾಪಿಕ್ ಬಂದು ಆರ್ಸ್ ಗ್ರಾಮ್ ಅಂದರೆ ಮೊಳಕೆ ಹುರುಳಿಕಾಳು. ಮೊಳಕೆ ಕಾಳು ತಿನ್ನೋದ್ರಿಂದ ಏನೇನು ಯೂಸ್ ಇದೆ, ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹುರುಳಿಕಾಳಲ್ಲಿ ಔಷಧೀಯ ಗುಣ ತುಂಬಾ ಹೆಚ್ಚಾಗಿರುತ್ತೆ. ಹಾಗಾಗಿ ಇದು ನಮ್ಮ ದೇಹಕ್ಕೆ ತುಂಬಾ ಉಪಯೋಗ ಇದೆ. ಕಿಡ್ನಿಯಲ್ಲಿ ಸ್ಟೋನ್ಸ್ ಇದ್ದರೆ ಆ ಸ್ಟೋನ್ಸ್ನ ರಿಮೂವ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಂತರ ಡಯಾಬಿಟಿಕ್ ಪೇಷಂಟ್ಸ್ಗೆ ಇದು ತುಂಬ ಒಳ್ಳೆಯದು. ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಇತ್ತು ಅಂದರೆ ಇದು ಕಡಿಮೆ ಮಾಡುತ್ತೆ. ನಂತರ ಒಬೆಸಿಟಿ ಅಂದರೆ ಬೊಜ್ಜು, ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಬೊಜ್ಜು ಜಾಸ್ತಿ ಆಗುತ್ತೆ, ಆ ಬೊಜ್ಜನ್ನ ಇದು ಕಡಿಮೆ ಮಾಡುತ್ತೆ. ಹಾಗೆ ನಮ್ಮ ಜೀರ್ಣಕ್ರಿಯೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನಾವು ಮೊಳಕೆ ಕಾಳು ತಿನ್ನೋದ್ರಿಂದ ಒಂದು ಜೀರ್ಣಕ್ರಿಯೆ ಸಮಸ್ಯೆ ಹೋಗುತ್ತೆ. ಹಾಗೆ ಇದರಲ್ಲಿ ಹೆಚ್ಚು ರಿಚ್ ಪ್ರೋಟೀನ್ ಇರುತ್ತೆ ಹುರುಳಿಕಾಳಲ್ಲಿ. ಹಾಗೆ ಇದು ಒಂದು ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಆಗಿರುತ್ತೆ, ಏಕೆಂದರೆ ಗಿಡದಲ್ಲಿನೇ ಇದು ಬೆಳ್ತಕ್ಕಂಥ ಒಂದು ಕಾಳಾಗಿರುತ್ತೆ. ವೆಯ್ಟ್ ಲಾಸ್, ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದರೋ ಈ ಮೊಳಕೆ ಹುರುಳಿಕಾಳು ತಿನ್ನೋದ್ರಿಂದ ನಮ್ಮ ದೇಹದ ತೂಕ ಕಡಿಮೆ ಮಾಡ್ಕೋಬೋದು. ನಂತರ ಇದು ಒಂದು ಲಿವರ್ ಫಂಕ್ಷನ್ಗೆ ಪ್ರೊಟೆಕ್ಟ್ ಮಾಡುತ್ತೆ. ನಾವು ಹುರುಳಿಕಾಳು ತಿನ್ನೋದ್ರಿಂದ ನಮ್ಮ ಲಿವರ್ ಫಂಕ್ಷನ್ ಚೆನ್ನಾಗಾಗುತ್ತೆ. ಇದು ಹಾರ್ಟ್ ಹೆಲ್ತ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಮೊಳಕೆ ಹುರುಳಿಕಾಳು ತಿನ್ನೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಡಿಸಾರ್ಡರ್ ಅಂದರೆ ಚರ್ಮದ ಸಮಸ್ಯೆ ಏನಾದರೂ ಇತ್ತು ಅಂದರೆ ಹುರುಳಿಕಾಳು ತಿನ್ನೋದ್ರಿಂದ ಅದು ನಿಯಂತ್ರಣಕ್ಕೆ ಬರುತ್ತೆ. ಮೆನ್ಸುರೇಷನಲ್ ಡಿಸಾರ್ಡರ್, ಪೀರಿಯಡ್ಸ್ ಆದಾಗ ಹೆವಿ ಬ್ಲೀಡ್ ಆದರೆ ಆವಾಗ ಹುರುಳಿಕಾಳು ತಿನ್ನೋದ್ರಿಂದ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಹಿಮೋಗ್ಲೋಬಿನ್ ಲೆವೆಲ್ನ ಇದು ಮೇಂಟೈನ್ ಮಾಡುತ್ತೆ. ಯೂರಿನರಿ ಡಿಸ್ಚಾರ್ಜ್ ಅಂದರೆ ಯಾರಿಗೆ ಯೂರಿನ್ನ ಪಾಸ್ ಮಾಡುವಾಗ ಏನಾದರೂ ಸಮಸ್ಯೆ ಅನಿಸಿದರೆ ಈ ಹುರುಳಿಕಾಳು ತಿನ್ನೋದ್ರಿಂದ ಆ ಸಮಸ್ಯೆನ ನೀವು ತಡೆಗಟ್ಬೋದು. ಈ ಮೊಳಕೆ ಹುರುಳಿಕಾಳು ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ನಮ್ಮ ಆರೋಗ್ಯಕ್ಕೆ ಅಂತ ನೀವು ತಿಳ್ಕೊಂಡ್ರಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ, ನಂತರ ಶೇರ್ ಮಾಡಿ. Thank you.